ಯಪ್ಪಲೇ ಸೀನಾ ತಡ್ಕೊಂಬಕ್ಕಾಗ್ತಿಲ್ ಕಂಡ ಹೊಟ್ಟೆಗೆ ಗುಡ ಬಡ ಅಂತೈತಿ. ಎದ್ದ ಮೇಲೆ ಒಂದು 7-8 ಸಲ ಒಯ್ದಿನ ಕಡ್ಲ ನೀರು ಕಡೆಗೆ. ಯಪ್ಪ ರಾಮ, ನೀರು ಕಡೆಗೆ ಹೋದ್ರೆ ಸುಸ್ತು ಅಂದ್ರೆ ಸುಸ್ತು ಕಣಲ್ಲ. ಒಳಿಕು ಓಡಾಡಕ್ಕಾಗಲ್ಲ. ರಾಮ ಗುಡ ಬಡ ಅಂತೈತಿ. ಈ ಆ ಥರ ತಕೊಂಡು ಬಡಿತಾ ಇದಾರ ಒಳಗೆ ಅನ್ಬೇಕು, ಹಂಗಾಕೈತ್ ಕಳ್ಳ ಸೀನಾ. ರಾಮ ನಾನು ಎದ್ದಾಗಲೇ ನಿನ್ನ ಆಸ್ಪತ್ರೆ ಕರ್ಕೊಂಡೋಗಲ್ಲ ಅಂಬನ ಅನ್ಕಂಡೆ. ಒಂದು 2-3 ಸಲ ಭೇದಿ ಮಾಡ್ಕೊಂಡ್ರು ಸರಿ ಆಕೈತೆ ಅಂತ ನಾನು ಹಾಳಾದ ಮುಂಡೆ ಸುಮ್ಮನೆ ಕಳ್ಳ. ರಾಮ ನನ್ನ ಜೀವಮಾನದಾಗೂ ಇಂಥ ಭೇದಿ ನೋಡಿರಲಿಲ್ಲ ಕಣಲಿ. ಒಂದು 2 ಸಲ ವಾಂತಿ ಬೇರೆ ಆಯ್ತು. ಅದಕ್ಕೂ ಕೈ ಕಾಲೆಲ್ಲ ನಿತ್ರಾಣಕ್ಕೆ ಬಿದ್ದಂಗೆ ಆಗಿಬಿಟ್ಟವೆ. ನಡೀದ ಸೀನಪ್ಪ, ನೋಡಿಯೋ ಮೊದಲು ಆಸ್ಪತ್ರೆ ಕರ್ಕ ನಡಿಯಪ್ಪ. ನನಗೆ ತಡ್ಕೊಂಬಕ್ಕಾಗ್ತಿಲ್ಲ, ಹಿಂಗೆ ಆಗಿಬಿಟ್ರೆ ಎಲ್ಲ ತಾಲ್ ತಿರುಗಿ ಸುಸ್ತಾಗಿ ಬಿದ್ದುಬಿಡ್ತೀನಿ ಕಣ. ನಡಿ ಕರ್ಕೊಂಡೋಗಿ ನಾನು ಆಸ್ಪತ್ರೆ ತಗಿ. ರಾಮ, ಹೊಟ್ಟೆಗೆ ಹಿಂಡ್ದಂಗೆ ಆಕೈತಲ್ಲಪ್ಪ. ಯಮೋಯ್, ಒಂದರ ಒಟ್ಟು ಅಡ್ಕೋಗಿ ತಿನ್ಬೇಕು ತಾನೆ ನೀನು. ಯಮ, ನೀನು ಬೇಜಾರು ಮಾಡ್ಕೋಬೇಡ, ಒಂದು ಮಾತು ಹೇಳ್ತೀನಿ. ನೀನು ಈ ಭೂತಪ್ಪ ಇರ್ತದಲ್ಲ, ಅಯ್ಯಂಗೆ ಕಣಮ್ಮ ನೀನು ಭೂತಮ್ಮ ನೀನು. ಉಣ್ಬೇಕಾರೆ ಅಡಕ ಅಯ್ಯನೇ ಇಲ್ಲ. ನಿಮ್ಮ ತಗೆ ವಯಸ್ಸು ಬೇರೆ ಆಗೈತೆ, ನೋಡ್ಕೊಂಡು ಉಣ್ಬೇಕು ನೀವು ವಯಸ್ಸಾದರು. ಏನೋ ಚೆನ್ನಾಗೈತೆ, ರುಸಿಯಾಗಿ ಐತೆ ಅಂತ ಹೇಳ್ಬಿಟ್ಟು ಉಗಾದಿ ಕರಿದಿನ ಕೋಳಿ ಕುರಿ ಸರಿಯಾಗಿ ತಿಂದುಬಿಟ್ಟೀಜ. ಅದು ಅಗ್ಯಕ್ಕೆ ನಿನ್ನ ಬಾಯಾಗ ಅಲ್ಲ ಇದ್ದಾವೆ. ಔಟ್ನಾಗ ಅಲ್ಲೊಂದ್ಸಲಿ ಇಲ್ಲೊಂದ್ಸಲಿ ಒಳ್ಳಾಡಿಸ್ಬಿಟ್ಟು ನುಂಗ್ಬಿಟ್ಟು ಇವಾಗ ವಾಂತಿ ಬೇದಿ ಸುಸ್ತು ಅಂತಿದ್ಯ. ಹೋಗಮ್ಮ ಅಂತ ಒಂದು ಮೀಡಿಯಮ್ಮ ಊಟ ಮಾಡ್ಬೇಕು ನಾವು. ಊಟದಾಗೆ ಶಿಸ್ತಿದ್ರೆ ಮನುಷ್ಯ ಜೀವನದಾಗೂ ಶಿಸ್ತಿರ್ತಾನೆ. ಸದ್ಗುರು ಯಾವುದೋ ಒಂದು ಮಾತು ಹೇಳವ್ರಿ, ಎಂಥದಮ್ಮ ಅಡುಗೆ ಮನೆನೂ ಟಾಯ್ಲೆಟೂ ನಮ್ಮಿಂದ ದೂರ ಇರಬೇಕಂತೆ. ಯಾಕೆ ಹೇಳ್ರಿ, ಅಡುಗೆ ಮನೆ ಹತ್ರ ಇದ್ದರೆ ಕೈಗೆ ಸಿಕ್ಕಿದ್ದೆಲ್ಲ ತಾಂಡು ತಿಂದು ಬಿಡ್ತೀವಿ. ಬಾತ್ರೂಮು ಟಾಯ್ಲೆಟು ಹತ್ರ ಇದ್ದರೆ ಉಚ್ಚೆ ಉರ್ಕಾಕಿಲ್ಲ, ಕಕ್ಕ ಉರ್ಕಾಕಿಲ್ಲ, ರಪ್ಪನ ಹೋಗ್ಬಿಟ್ಟು ಮಾಡ್ಬೋತೀವಿ. ನಮಗೆ ತಡ್ಕೊಂಬಂತ ಶಕ್ತಿನೇ ಕಳ್ಕೊಂಬಿಡ್ತೀವಿ. ಅದಕ್ಕೆ ಸದ್ಗುರು ಹಂಗೆ ಹೇಳವ್ರಿ. ಯಾಕಮ್ಮ ಒಟ್ಟಿಗಿಟ್ಟೆಗೆ ಜಾಸ್ತಿನೇ ಐತೆ, ಯಾಕಮ್ಮ ಮಕ ಇಳೆ ಬಿಟ್ಕೊಂಡು ನಿಂತ್ಕೊಂಡಿಸ. ಲೇ ಸೀನಪ್ಪ, ಏನು ಮಾಡೋಣ ಆಸೆ, ಈ ಹಾಳಾದ ಆಸೆ ವಯಸ್ಸಾದಂಗೆ ಜಾಸ್ತಿ ಆಕೈತೆ ಕಣಲ್ಲ. ನಾನು ಪೀಸು ಗೀಸು ಏನು ಜಾಸ್ತಿ ತಿನ್ಬೇಕು ಹೋಗಲ್ಲ. ಮುದ್ದೆ ಬಿಟ್ಕೊಂಡು ಒಂದು 4-5 ಪೀಸ್ ಹಾಕ್ಕೊಂಡು ಹುಳಿ ಬಿಟ್ಕೊಂಡು ನಿಂಬೆಹಣ್ಣು ನೆನ್ಸ್ಕೊಂಡು ಉಂಡ್ಬಿಟ್ಟಿದ್ದೀನಿ ಕಣಲ್ಲ, ಅಷ್ಟೇನ. ಜಾಸ್ತಿ ಏನು ತಿಂದಿಲ್ಲ. ಏನಂದರೆ 4 ಊಟನ 5 ಊಟನ ಆಗ್ಯಾವಾಲೇನ. ಕುದಿಯ ತುಸ್ಕೊಂಬೋದು ಉಂಬೋದು. ನೋಡಪ್ಪ ಬತ್ತು ಬುಟ್ಟಕ್ಲು ತಕ್ಕ ಬಂತಲ್ಲಪ್ಪ ಹೊಟ್ಟೆ ನೋವು. ರಾಮ, ಲೇ ಸೀನಪ್ಪ, ಪ್ರಾಣ ಕಳ್ಕೊಂಬಾಕೈತೆ ಕಳ್ಳ ಹೊಟ್ಟೆ ನೋವು ಅಂತ ಹಿಂಡ್ದಂಗೆ ಹಂಗೇನ. ಈ ಬಟ್ಟೆ ಹಿಂಡಲ್ವೇ ಹಂಗೆ ಹಿಂಡ್ತೈತೆ ಹೊಟ್ಟೆಗೆ. ರಾಮ ಭಗವಂತ, ಈ ಬಿಸಿಲಿಗೂ ಅದಕ್ಕೂ ಸಾಕು ನಮ್ಮ ಅಪ್ಪ ಅಮ್ಮಂಗೆ ಆಗ್ಬಿಟ್ಟೈತಿ. ಈ ಬಾಡ್ನೆ ಸುರಿದು ಉಂಬೋದು ಸಾಕು, ಈ ಎಣಗದು ಸಾಕು. ಸೀನಪ್ಪ ನಡಿಯಪ್ಪ, ಆಸ್ಪತ್ರೆದಾಗ ಕರ್ಕೊಂಡೋಗಿ ನಾನು ಮೊದಲು. ಆಯಿತು ಬರಮ್ಮ, ಕರ್ಕೊಂಡು ಹೋಗ್ತೀನಿ. ಬಾ ಕರ್ಕೊಂಡು ಹೋಗ್ತೀನಿ. ಪಾಪಲೇ ಸೀನಪ್ಪ, ಊರಿಗೆ ಹೋಗ್ಬೇಕ ಮರಿದಂಗೆ. ಈ ರಾಗಿ ಸೀಟು ಜಲ್ದಿ ಹಿಡ್ಕೊಂಬಕ್ಕೆ, ಜಲ್ದಿ ಹಿಡ್ಲಕ್ಕಂಡ್ಲೆ ಸಣ್ಣದೊಂದು ತಗೊಂಡೋಗನ್ ಕಣ ಮರಿದಂಗೆ. ಯಮ್ಮ, ನೀವೆಲ್ಲ ಹೆಂಗಸ್ರುಗಳು ಹೆಂಗಂದ್ರು ಒಂಥರ ಆಗಿರೋದು ಕಾಯಿಲೆ, ವಾಂತಿ ಬೇದಿ ಕಿತ್ಕೊಂಬತೈತೆ, ಸುಸ್ತಾಗ್ತೈತೆ. ನಿನಗೆ ಜಲ್ಡೆ ಸಿರಿ, ಹಸಿಟ್ಟು ಜಲ್ಡಿ ಹಿಡಿಯೋ ಜಲ್ಡೆದೇ ಸಿರಿ ಅಲ್ವೇ. ಬರಮ್ಮ, ಮೊದಲು ಆಸ್ಪತ್ರೆ ತೋರಿಸ್ಕೊಂಡು ಡಾಕ್ಟ್ರದ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು 4-5 ಮಾತ್ರೆ ತೊಗೊಂಡೋಗಿ ಮನೆಗೆ ಉಂಡು ಮನೆಗೆ ಮಿಂತೆ ಬಾ. ಮಾಡೆ ಜಲ್ಡೆನೋ ಹಸಿಟ್ಟಿನ ಜಲ್ಡೆನೋ ಆಮೇಲೆ ಬೇಕಾದ್ರೆ ತಾಮಿಂತೆ ಅವನ ಸಿರಾಕ್ ಬಂದಾಗ ಹೆಂಗ. ಇನ್ನೇನು ಮಾಡೋಣ. ನೀವು ಗಂಡಸ್ರುಗಳು ಎಲ್ಗನ ಬಂದರೆ ಏನನ್ನ ಹೇಳಿರ್ ತತ್ತೀರಿ, ಮಂತಕ್ಕೆ ಬಂದು ಅಲ್ಕಿಸ್ಕೊಂಡು ಮರ್ತು ಬಂದೆ ಕಣಮ್ಮ ಅಂತಾನ ಸುಳ್ಳು ಹೇಳ್ತೀರ. ಅದಕ್ಕೆ ನಾವು ಆಸ್ಪತ್ರೆಗೆ ಏನಕನ ಬಂದಾಗ ತಾಂಡೋಗ್ಬೇಕು ನೆನಪಿಸ್ಕೊಂಡು ಜ್ಞಾಪನಕ್ಕೆ ಇಕ್ಕೊಂಡು. ಅದಕ್ಕೆ ನಿನ್ನ ಹೆಣ್ತೀನಿ ಹೇಳ್ತಿದ್ಲು, ಅತ್ತೆ ಸಿಟ್ಟು ಜಲ್ದಿ ಕಬ್ಬೂಟ ಜಲ್ಡಿಲ್ಲ ತೂತು ಬಿದ್ದೈತೆ ತಾಂಬರ್ಬೇಕು ಅಂತಿದ್ಲು. ಊರಿಗೆ ಹೋಗ್ಬೇಕಾರೆ ಮರಿದಂಗೆ ಅಲ್ಲೆಲ್ಲ ತಾಂಡೋಗನ ಕಣಪ್ಪ, ತಾಂಡೋಗನ ಒಂದ. ಆಯಿತು ಬರಮ್ಮ, ಡಾಕ್ಟ್ರಿಗೆ ತೋರ್ಸನ್ ಮೊದಲು. ಅವರೆಲ್ಲ ನೋಡಿದ್ದಾದ್ಮೇಲೆ ದುಡ್ಡು ಕಾಸು ಉಳಿದಿದ್ರೆ ನನಗೇನ ಗ್ಯಾಪ್ ನೋಕಿದ್ರೆ
ತಗೊಂಡು ಬೈಗ್ ಆಸ್ಪತ್ರೆ ತೋರ್ಸನ್ ಮೊದಲು. అన్న అన్న నమస్కారం అన్న మీనుండి సహాయంగా ఉండాలి. ಓ ಇದ್ಯಾವುದು ತೆಲುಗು ಪಾರ್ಟಿ. ಹಾ ನನಗೂ ಅರ್ಕು ಮುರ್ಕು ತೆಲುಗು ಬರ್ತೈತಿ. ಆ ತೆಲುಗನಾಗೆ ಮ್ಯಾನೇಜ್ ಮಾಡಬೇಕು ಈ ಸಾಹೇಬ್ರನ್ನ. ಆತು చెప్పండి. నమస్కార నమస్కార. ఏం కావాలి చెప్పన్నా. అన్న అన్న నా పేరు గోవిందరాజు. నేను అనంతపురం నుండి వస్తున్నాను. నేను తిరుపతి వెళ్ళాలి అన్న. ಆಯ್ತು ಅಣ್ಣ, చెప్పండి ఏం కావాలి నువ్వు చెప్పండి అన్న. అంతదేం లేదన్న. అన్న ఏ మార్గం ద్వారా మీరు త్వరగా తిరుపతి చేరవచ్చు చెప్పన్నా. అಣ್ಣ ಒಂದು ಕೆಲಸ ಮಾಡ್ರಿ, నువ్వు ತುಮಕೂರು వెళ్ళి అక్కడ నుంచి తిరుపతికి బస్సు ఉన్నావు. చాలా బస్సు ఉన్నావు. ಇಲ್ಲ ಅಂತಂದ್ರೆ ನೀವು సిరాದಿಂದ డైరెక్ట్గా తిరుపతి వెళ్ళాలి. ఒక్కసారి నువ్వు టీసీగా అడగಣ. ಏನು ನಿಮ್ಮದು ಸಮಸ್ಯೆ ಐತೆ ಹೋಗ್ಬಿಟ್ಟು ಟಿ ಸಿ అడగండి. టీసీ చెప్తారు, బస్ ఇదావో ఇల్వో చెప్తారు, నువ్వు అడగండి అಣ್ಣ. ధన్యవాదాలు అన్న, ధన్యవాదాలు. ಅಣ್ಣ ಗೋಯ್ದಣ್ಣ, ಬೇಜಾರು ಮಾಡ್ಕೋಬೇಡ. ನನಗೆ ಸ್ವಲ್ಪ ಈ ತೆಲುಗು ಬರಲ್ಲ, ಆದ್ರೂ ಅಕ್ಕಪಕ್ಕ ದೂರಾಗ ಮಾತಾಡ್ತಿರ್ತೀನಲ್ಲ, ಹಂಗೆ ಅರ್ಕು ಮುರ್ಕು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಏನೋ ಗೋಯ್ದಣ್ಣ, రాగానే నాకు కూడా 2 తిరుపతి లడ్డు తీసుకురండి. ఏనన్నా తీసుకురండి 2 లడ్డులు. ఆಯ್ತು అన్న, నీకు 2 లడ్డులు తెస్తాను. ఏ అಣ್ಣ గోయిందಣ್ಣ బాధపడకు, నేను తమాషೆ చేశాను. ನೋ ಪ್ರಾಬ್ಲಮ್. ಹುಷಾರಾಗಿ ಹೋಗಿ ಬಂದ್ಬಿಡ್ರಿ ತಿರುಪತಿಗೆ. ಯಾಕೆ ಹೆಂಡತಿ ಮಕ್ಕಳನ್ನ ಕರ್ಕೊಂಬಂದಿಲ್ವೇ? ಬಿಡಪ್ಪ, ನೀನೇನೇನೋ ಮಾತಾಡ್ತಿರ, ನನಗೆ ತೆಲುಗುನಾಗ ಜಾಸ್ತಿ ಅರ್ಥ ಆಗಲ್ಲ. ಆಯ್ತು, ಹುಷಾರಾಗ వెళ్ళ ನಾವು. ధన్యవాదాలు అన్న. ಲೇ ಶಿರಪ್ಪ, ಯಾತతో ಮಾತಾಡ್ಸಲು ಯಾರ ಹೋಯಪ್ಪ ನಮಗೆ ಮಾಯ್ಕೊಂಡು ಅವ್ ನಮ್ಮೂರ ಅನ್ಕೊಂಡಂಗೆ ಕಾಮ್ತಿರ್ಲಿವಲ್ಲ. ಯಾರೋ ಏನೇನೋ ಮಾತಾಡ್ತಿದ್ದೆ, ಆಸ್ಪತ್ರೆದಾಗ ಕರ್ಕೊಂಡು ಹೋಗು ಅಂದ್ರೆ ರಾಮ. ಯಪ್ಪ, ತಿರುಪತಿ ಹೋಗ್ಬೇಕಂತ ದೇವಸ್ಥಾನಕ್ಕೆ ಹೆಂಗೋದ್ರ ಹತ್ರ ಆಕೈತೆ, ಎಲ್ಲೋದ್ರ ಹತ್ರ ಆಕೈತೆ ಅಂತ ಕೇಳ್ತಿದ್ದ ಅವನು ಗೋವಿಂದಪ್ಪ. ಅವನಿಗೆ ಕನ್ನಡ ಬರಲ್ಲ, ನನಗೆ ತೆಲುಗು ಅರ್ಕು ಮುರ್ಕು, ಏನು ಮಾಡೋಣ? ಅದಕ್ಕೆ ಹೇಳಿದೆ, ಈಗ ಸ್ವಾಮಿ ನಿಂತು ಸಿರಾದಿಂದನೇ ತಿರುಪತಿಗೆ ಹೋಗ್ಬೇಕು ಅಂದ್ರೆ ಕಾಯಬೇಕು, ಹೋಗಿ ಆ ಟಿ ಸಿನ ಕೇಳು. ಇಲ್ಲ ಅಂತಂದ್ರೆ ತುಮಕೂರ್ಗೆ ಹೋಗು, ತುಮಕೂರಿಂದ ಬಸ್ಗಳು ಮಸ್ತ ಇರ್ತವೆ. ಕೋಲಾರ ಚಿತ್ತೂರು ಅದು ಹಂಗೆ ಹೋಗ್ಬಿಟ್ರೆ ತಿರುಪತಿಗೆ ಹೋಗ್ಬೋದು ಅಂತ ಹೇಳಿ ಕಳಿಸ್ದೆ ಅಷ್ಟೇ. 4 ಭಾಷೆ ಕಲ್ತ್ರೆ ನಾವು ಪ್ರಪಂಚದಾಗ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಕಣವು. ಏನೋ ಮುಂಚೆ ಲೇ ಸಿರಪ್ಪ, ಯೋಸ್ ಭಾಷೆ ನನ್ನ ಕಲ್ತ್ಕ ಏನನ್ನ ಮಾಡ್ಕೊಳ್ಳ. ಯಪ್ಪ, ನೀ ಜಾಸ್ತಿ ಹೊತ್ತಿಲ್ಲೇ ನಿಂತ್ಕೊಂಡ್ಬಿಟ್ರೆ ನನಗಿಲ್ಲೇ ನೀರು ಬೇದಿ ಹೋಗ್ಬಿಡ್ತೀನಿ ಕೊಡೋ ರಾಮ. ಬೇಡ ನಡಿಯಪ್ಪ, ನಡಿ ಆಸ್ಪತ್ರೆ ತಗೊಂಡು ಮೊದಲು. ಥೋ ನಿನಗೆ ಹೇಳಿರ ಅರ್ಥ ಆಗಲ್ಲ. ನೀನು ವಯಸ್ಸಾದ ಮೇಲೆ ಅಡಕ್ಕೆ ಹೋಗ್ತೀನಿ ರೀ ಎಂಬದು ಇದಕ್ಕೆ. ಅದು ಬಾ ಹೋನ, ಡಾಕ್ಟ್ರ್ ಇರ್ತಾರ ಇಲ್ವೋ ನೋಡ್ಕೊಂಬರಂಬ. ಎಲ್ಲ ಪಾಪ, ಎಲ್ಲೋ ಡಾಕ್ಟ್ರು ಬರಲೇ ಇಲ್ವಲ್ಲ ಯಾರೂ. ಇವು ಆಸ್ಪತ್ರೆ ಶಾನಕ್ಕೆ ನೋಡ್ತಾರೋ ಇಲ್ವೋ, ಯಾರೂ ಇಲ್ಲ. ತಿರ್ಗಿ ಆಮೇಲೆ ಯಾತನ ಎಟ್ಟಿಗಿಟ್ಟು ಏನೋ ಒಂದು ಗತಿ ಮಾಡ್ಯಾರು. ನೀನು ಸುಮ್ಮ ಕುಗಳಮ್ಮ. ಏನು 60 ವರ್ಷ ಆದ್ಮೇಲೆ ಅರುಳು ಮರುಳು ಅಂತಾರೆ. ನೀನು ಅದನ್ನ ಪ್ರೂವ್ ಮಾಡ್ತಿದೀಯ. ಸುಮ್ಮ ಕುಗ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರಿಗೆ ನೀನು ಒಬ್ಬಳೇನೆ ಪೇಷಂಟ್ ಇರೋದಂಗಾರೆ ಆಸ್ಪತ್ರೆ ತುಂಬ ಜನ ಇರ್ತಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ಬರ್ಬೇಕು. ನಿಂದು ವಾಂತಿ ಭೇದಿ ಅಷ್ಟೇನ, ಅಂತ ದೊಡ್ಡ ಕಾಯಿಲೆ ಏನಲ್ಲ. ಸುಮ್ಕಿರೋ ಮಗು. ಹಂಗಲ್ಲ ಕಳ್ಳ, ಬೇದಿ ದೊಡ್ಡ ಕಾಯಿಲೆ ಅಲ್ವಲ್ಲ. ಏನೋ ಜ್ವರ ಗೀರ ಬಂದ್ಬಿಟ್ರೆ ರೊಗ್ಗೋದ್ಕ ಮಣಿಕೆ ಬದುಕೊಳ್ಳ. ಈ ಬೇದಿ ಉಂಡ್ರು ಬೇದಿ, ಉಪವಾಸ ಇದ್ರು ಬೇದಿ, ನೀರು ಕುಡಿದ್ರು ಬೇದಿ, ಮಜ್ಜಿಗೆ ಕುಡಿದ್ರು ಬೇದಿ. ಇಲ್ಲಿ ಎದ್ದಾಗಿಂದೂ ಬಾತ್ರೂಮ್ನಕ್ಕೂ ಮಂತಕ್ಕೂ ಓಡಾಡಿ ಕಾಲೆಲ್ಲ ಸೌದೋಯೋ ಕಳ್ಳ.
ಲೇ ಸಿನಪ್ಪ, ರಪ್ಪನ್ ಕರಿಯೋ, ರಪ್ಪನ್ ಕರಿ. ಡಾಕ್ಟ್ರೇ, ನರ್ಸಮ್ಮ, ಯಾರನ್ನ ಒಬ್ರು ಬರಮ್ಮ. ನಮ್ಮ ಅಮ್ಮ ಯಾಕೆ ಕಣ್ಣು ಬಾಯಿ ಬಿಡ್ತಾ ಐತೆ. ಉಗಾದಿ ಹಬ್ಬದ ಕರಿಯಾಗೆ ಬಿಗ್ಗೆ ಉಂಡ್ಬಿಟ್ಟೈತೆ. ಅದು ಆರೋಗ್ಯನಿ ಬಂದಿಲ್ಲ. ಅದಕ್ಕೆ ಹೊಟ್ಟೆ ನೋವು, ಹೊಟ್ಟೆದ ಹಿಂಡ್ದ ಹಾಕೈತೆ, ಬೇದಿ ಅಂಬತೈತೆ. ರಪ್ಪ ಬಂದು ನಿಧಾನ ಕೊಟ್ಟು ರೆಡಿ ಮಾಡಿ ಬರಮ್ಮ. ಯಪ್ಪ ಲೇ ಸೀನಾ, ಇರೋದಿಟ್ಟು ಮರ್ಯಾದೆ ಯಾಕಲ್ಲ ತೆಗಿತ್ಯಾ? ವಾಂತಿ ಬೇದಿ ಎಂಬುದು ನನಗೂ ನಿನಗೂ ಗೊತ್ತು ಕಳ್ಳ. ನೀನು ಪ್ರಪಂಚಕ್ಕೆ ಎಲ್ಲರಿಗೂ ಗೊತ್ತಾಗಂಗೆ ಕಿರುಸ್ತಿಯಲ್ಲ. ನಿಧಾನಕ್ಕೆ ಮಾತಾಡು, ನೀನು ಮರೆವಯ್ಯೋ, ನಿಧಾನಕ್ಕೆ ಮಾತಾಡು. ಹಾಂ ಹೇಳಿ, ಯಾರಿಗೆ ಪ್ರಾಬ್ಲಮ್ ಇದೆ, ಏನಾಗ್ತಾ ಇದೆ ಹೇಳಿ. ಡಾಕ್ಟ್ರೇ, ನನಗೇನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ. ನಮ್ಮಮ್ಮ ಯಾಕೋ ಹೊಟ್ಟೆ ಒಳಿ ಕುರುಕ್ಷೇತ್ರ ಅಂತೆ. ಒಳಿಗೆ ದುರ್ಯೋಧನನು ಭೀಮನು ಗದೆ ತಗೊಂಡು ಬಡ್ದ ಇಡ್ತಾ ಇದ್ದಾರೆ. ಅಮ್ಮಂಗೆ ಹೊಟ್ಟೆಗೆ ಗುಡ ಬೇಡ ಅಂತೈತಿ. ಅದೇನಾಯ್ತು ನೋಡ್ರಿ ಡಾಕ್ಟ್ರೆ. ಎಕ್ಸ್ಕ್ಯೂಸ್ ಮೀ, ನೀವು ಡ್ರಿಂಕ್ಸ್ ಮಾಡ್ಕೊಂಡು ಆಸ್ಪತ್ರೆಗೆ ಬರೋಂಗಿಲ್ಲ. ಹಾಂ, ನೀವು ಹೊರಗಡೆ ಇರಿ, ದಯವಿಟ್ಟು ಹೊರಗಡೆ ಇರಿ. ಬೇರೆ ಪೇಷಂಟ್ಗೆಲ್ಲ ತೊಂದರೆ ಆಗುತ್ತೆ. ಗೋ ಔಟ್ ಇಮ್ಮಿಡಿಯೇಟ್ಲಿ. ಇಂಗ್ಲೀಷು ಈ ಸೀನಪ್ಪಂತಾಗಿ. ಓಕೆ ಡಾಕ್ಟರ್, ಐ ಆಮ್ ರಿಯಲಿ ಸಾರಿ, ಐ ಆಮ್ ಗೋಯಿಂಗ್ ಔಟ್. ಬಟ್ ಯು ಕೇರ್ಫುಲಿ ಟ್ರೀಟ್ ಮೈ ಮಾಮ್. ಈ ಸಫರಿಂಗ್ ಫ್ರಮ್ ಬೇದಿ. ಶಿ ಸಫರಿಂಗ್ ಫ್ರಮ್ ವಾಂತಿ ಆ್ಯಂಡ್ ಬೇದಿ. ದಟ್ಸ್ ವೈ ಯು ಕೇರ್ಫುಲಿ ಟ್ರೀಟ್ ಹರ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಗೋಯಿಂಗ್ ಔಟ್. ಯಾರು ಇದು? ಎಲ್ಲ ನಾಲೆಡ್ಜಬಲ್ ಪರ್ಸನ್ ಎಣ್ಣೆ ಕುಡ್ಕೊಂಡು ಈ ಥರ ಬರ್ತಾನಲ್ಲ, ಯಾಕೆ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನಾನು ಪೇಷಂಟ್ ನೋಡಕ್ಕೆ ಹೋಗ್ತೀನಿ. ಹಾಂ ಅಜ್ಜಿ, ಏನಾಗಿದೆ ಹೇಳಿ. ಡಾಕ್ಟ್ರೇ, ಏನು ಅಂತ ಹೇಳೋಣ ಡಾಕ್ಟ್ರೇ. ಎದ್ದಾಗಿಂದು ಒಂದು 5-6 ಸಲ, 7-8 ಸಲಿನ ಬಾತ್ರೂಮ್ಗೆ ಹೋಗ್ಬಿಟ್ಟಿದ್ದೀನಿ. ನೀರು ಕಡೆಗೆ ನೀರೇ ಬೇದಿ, ವಾಂತಿ ತಡ್ಕೊಂಬಕ್ಕಾಗ್ತಿಲ್ಲ ಡಾಕ್ಟ್ರೇ. ಹೊಟ್ಟೆಗೆ ಈ ವಾಷಿಂಗ್ ಮಿಷಿನ್ನ ಬಟ್ಟೆಗಳು ಹಿಂಡಲ್ವೇ, ಆಗ ಹಿಂಡ್ದಂಗೆ ಹಾಕೈತದ. ಏನು ಹಾಳಾಗೋಯ್ತೋ ಹೊಟ್ಟೆಗೆ ಗೊತ್ತಿಲ್ಲ ಡಾಕ್ಟ್ರೇ. ಅಪ್ಪನ ಸರಿ ಮಾಡಿ ಡಾಕ್ಟ್ರೆ, ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ, ಸುಸ್ತಾದಂಗೆ ಹಾಕೈತೆ. ಓಕೆ ಆಯಿತು. ಏನು ತಿಂದಿದ್ರಿ ಅಜ್ಜಿ ನೀವು? ಊಟ ಏನು ಮಾಡಿದ್ರಿ? ಎಲ್ಲಿ ಯಾತು ತಿಂದಿಲ್ಲ. ನೆನೆದಿನ ಉಗಾದಿ ಹಬ್ಬದ ಕರಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಒಂದು 4 kg ಮಟನ್ ತಂದಿದ್ದ, ಕುರಿ ಮಟನ್ನ. ಅದು ಉಂಡಿದ್ದೆ ಬೈನಾಗ, ಕೋಳಿ ಸಾರನಾಗ ಉಂಡಿದ್ದೆ. ಎದ್ದಾಗ ಬಿರಿಯಾನಿ ಬೇರೆ ತಿಂದಿದ್ದೆ, ಬೈನ ಊಟನ ಕೋಳಿ ಸಾರನಾಗ ಉಂಡೆ. ಅದೇನಾತೋ ಎತ್ತಾತೋ ಒಂದು 5-5:30 ಶುರುವಾತು ನೋಡ್ರಿ ನೆನ್ನೆದಿಂದ. ಹೊಟ್ಟೆಗೆ ಹಿಂಡ್ದಂಗೆ ಹಾಕೈತೆ ಡಾಕ್ಟ್ರೆ. ಓಕೆ ಅಜ್ಜಿ, ನಿಮಗೆ ಫುಡ್ ಪಾಯ್ಸನ್ ಥರ ಆಗಿದೆ. ವಯಸ್ಸಾದ್ಮೇಲೆ ಗಟ್ಟಿ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕು. ಈಗ ಮಟನ್ ತಿಂದಿರಲ್ವ, ಕುರಿ ಮಟನ್ನು, ಅದರಲ್ಲಿ ಫ್ಯಾಟಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದು ನಿಮ್ಮ ದೇಹದಲ್ಲಿ ಚೆನ್ನಾಗಿ ಮಿಕ್ಸಿ ಮಾಡಲ್ಲ. ನನಗೆ ಅರ್ಥ ಆಗ್ತಾ ಇದೆಯಾ? ವಯಸ್ಸಾದ್ಮೇಲೆ ತಿಂದರೆ ಲೋಡ್ ಇರಲ್ಲ ಮಿಕ್ಸಿಗೆ. ನಿಮ್ಮದು ಜೀರ್ಣ ಆಗಲಿಕ್ಕೆ ಜೀರ್ಣಕ್ರಿಯೆ ಸುಲಲಿತವಾಗಿ ಆಗೋದಿಲ್ಲ. ಅದರಿಂದಾಗಿ ನೀವೇನು ಮಾಡಬೇಕು, ಮೃದು ಆಹಾರ ತಿನ್ನಬೇಕು. ಆಯಿತು, ಸರಿ ಆಗುತ್ತೆ. ನಾನು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಕೊಡ್ತೀನಿ, ಸರಿ ಆಗುತ್ತೆ. ನೋಡಿ ಅಜ್ಜಿ, ಇನ್ಮೇಲೆ ನೀವು ಊಟ ಮಾಡಬೇಕಾದ್ರೆ ಲಘು ಉಪಹಾರ ಮಾಡಬೇಕಾಗುತ್ತೆ. ಅಂದರೆ ಬೇಗ ಜೀರ್ಣ ಆಗಂತ ಐಟಮ್ಗಳು ತಿನ್ನಬೇಕು. ಹೆಚ್ಚು ನೀರು ಕುಡಿಬೇಕು. ನೀವು ವಾಂತಿ ಬೇದಿ ಆದಾಗ ನೀವು ಹೆಚ್ಚು ನೀರು ಕುಡಿಬೇಕು. ಗಂಜಿ ಕಾಸನ್ನು ಕುಡಿಬೇಕು, ಹಣ್ಣು ತಿನ್ನಬೇಕು. ಅರ್ಥ ಆಯ್ತಾ? ನೀವು ಮುದ್ದೆ, ಚಿಕನ್ ಸಾರು, ಮಟನ್ ಸಾರು ಊಟ ಮಾಡಿದಿರಲ್ವಾ, ಅದು ಈಗ ಬೇಸಿಗೆ ಬೇರೆ ಹೀಟ್ ಆಗಿದೆ, ಎಲ್ಲ ಸೇರ್ಬಿಟ್ಟು ನಿಮಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಏನಾಗಲ್ಲ, ಡೋಂಟ್ ವರಿ, ನಾನಿದ್ದೀನಿ. ಅರ್ಥ ಆಯ್ತಾ? ಆಯ್ತು ಡಾಕ್ಟ್ರೆ, ನನಗೆ ಮೊದಲು ಈ ಬೇದಿ ನಿಲ್ಲಿಸ್ಬಿಡ್ರಿ. ನಿಮ್ಮ ಕೈ ಎತ್ತು ಮುಗಿದು ಬಿಡ್ತೀನಿ ನಿಮಗೆ. ರಾಮ ಭಗವಂತ. ನಳಿನಾ, ಆ ಇಂಜೆಕ್ಷನ್ನು ಹಂಗೆ ಟ್ಯಾಬ್ಲೆಟ್ ಎಲ್ಲ ತಗೊಂಬರಮ್ಮ. ಈ ಅಜ್ಜಿಗೆ ಇಂಜೆಕ್ಷನ್ ಹಾಕಿ ಬನ್ನಿ ಯಾರಾದ್ರೂ ಒಬ್ರು.